ನಮಸ್ಕಾರ ಕುಂಭರಾಶಿಯವರೇ, ಗಮನಿಸಿ, ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ಒಂದು ಮಹತ್ವದ ಘಟ್ಟವಾಗಬಹುದು. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸಿದ ಗೊಂದಲಗಳು, ಮನಸ್ಸಿನ ಒತ್ತಡಗಳು, ಹಣಕಾಸಿನ ಚಿಂತೆಗಳು ಮತ್ತು ಯಾರಿಗೂ ಹೇಳಲಾಗದ ಒಳಗಿನ ಹೋರಾಟಗಳು ಈಗ ಹೊಸ ತಿರುವಿನತ್ತ ಸಾಗುತ್ತಿವೆ. ನೀವು ಅನುಭವಿಸಿದ ಕಷ್ಟ ವ್ಯರ್ಥವಾಗಿಲ್ಲ. ಈಗ ಗ್ರಹಗಳ ಚಲನೆ ನಿಮಗೆ ಹೊಸ ಉತ್ತರಗಳನ್ನು ನೀಡಲು ಸಿದ್ಧವಾಗಿದೆ. ಕುಂಭರಾಶಿಯವರೇ, ನೀವು ಹೊರಗೆ ನೋಡಲು ಶಾಂತ, ವಿಭಿನ್ನ ಯೋಚನೆಗಳನ್ನು ಹೊಂದಿರುವ ಮತ್ತು ಎಲ್ಲರಿಗಿಂತ ವಿಭಿನ್ನವಾಗಿ ಯೋಚಿಸುವ ವ್ಯಕ್ತಿಗಳಂತೆ ಕಾಣಬಹುದು. ನಿಮ್ಮ ಮಾತಿನಲ್ಲಿ ಜ್ಞಾನ, ನಿಮ್ಮ ಯೋಚನೆಗಳಲ್ಲಿ ಆಳ ಮತ್ತು ನಿಮ್ಮ ಕನಸುಗಳಲ್ಲಿ ದೊಡ್ಡ ಗುರಿಗಳು ಇರುತ್ತವೆ. ಆದರೆ ನಿಮ್ಮೊಳಗೆ ಏನೋ ನಡೆಯುತ್ತಿದೆ ಎನ್ನುವುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಮನಸ್ಸಿನೊಳಗೆ ಅನೇಕ ಪ್ರಶ್ನೆಗಳು, ಅನೇಕ ಕನಸುಗಳು ಮತ್ತು ಮೌನ ಹೋರಾಟಗಳು ನಡೆಯುತ್ತಿರುತ್ತವೆ. ಬಹಳ ಬಾರಿ ನೀವು, ನಾನು ಇಷ್ಟೊಂದು ಪ್ರಯತ್ನ ಮಾಡುತ್ತಿದ್ದೇನೆ, ಆದರೆ ನನಗೆ ಯಾಕೆ ಸರಿಯಾದ ಸಮಯ ಬರುತ್ತಿಲ್ಲ ಎಂದು ನಿಮ್ಮನ್ನೇ ಕೇಳಿಕೊಂಡಿರಬಹುದು. ನೀವು ಮಾಡಿದ ಒಳ್ಳೆಯತನಕ್ಕೆ ಸರಿಯಾದ ಪ್ರತಿಫಲ ಸಿಗದ ಕ್ಷಣಗಳು ಇರಬಹುದು. ನೀವು ನಂಬಿದವರು ದೂರವಾದ ಸಂದರ್ಭಗಳು ಇರಬಹುದು. ನಿಮ್ಮ ಕೊಟ್ಟ ಸಮಯ, ಪ್ರೀತಿ ಮತ್ತು ಕಾಳಜಿಗೆ ತಕ್ಕ ಪ್ರತಿಕ್ರಿಯೆ ಸಿಗದೆ ಮನಸ್ಸಿಗೆ ನೋವಾಗಿರಬಹುದು. ಕೆಲ ರಾತ್ರಿ ನೀವು ಯಾರಿಗೂ ಹೇಳದೆ ಮೌನವಾಗಿ ಯೋಚಿಸುತ್ತಾ ಕುಳಿತಿರಬಹುದು. ಕೆಲವೊಮ್ಮೆ ಮನಸ್ಸಿಗೆ ಭಾರ ಎಷ್ಟೊಂದು ಹೆಚ್ಚಾಗಿ ನಿದ್ರೆ ಕೂಡ ಬಾರದ ಸ್ಥಿತಿ ಬಂದಿರಬಹುದು. ಎಲ್ಲರೂ ನಿಮ್ಮನ್ನು ಗಟ್ಟಿಯಾದ ವ್ಯಕ್ತಿ ಎಂದು ಭಾವಿಸುತ್ತಾರೆ, ಆದರೆ ನಿಮ್ಮೊಳಗೆ ಎಷ್ಟು ಭಾವನೆಗಳಿವೆ ಎನ್ನುವುದು ಕೆಲವರಿಗೆ ಮಾತ್ರ ಗೊತ್ತು. ಆದರೆ ಕೇಳಿ ಕುಂಭರಾಶಿಯವರೇ, ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸುವ ಯೋಚನೆಗಳನ್ನು ತರುತ್ತವೆ. ಇದು ಸಾಮಾನ್ಯ ತಿಂಗಳಲ್ಲ. ಇಷ್ಟೊಂದು ದಿನ ನೀವು ಕಾಯುತ್ತಿದ್ದ ಕೆಲವು ಬದಲಾವಣೆಗಳು ಈಗ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಲಿವೆ. ಒಂದು ಮುಖ್ಯ ಸಂಗತಿ ಏನೆಂದರೆ, ಕುಂಭರಾಶಿಯವರು ಜೀವನವನ್ನು ಎಲ್ಲರಂತೆ ನೋಡುವುದಿಲ್ಲ. ನೀವು ಯಾವಾಗಲೂ ಸ್ವಲ್ಪ ವಿಭಿನ್ನ ದಾರಿಯನ್ನು ಆರಿಸುತ್ತೀರಿ. ನೀವು ಇತರರು ಯೋಚಿಸದ ವಿಷಯಗಳ ಬಗ್ಗೆ ಯೋಚಿಸುತ್ತೀರಿ. ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗಬಹುದು, ಆದರೆ ಅದು ನಿಮ್ಮ ತಪ್ಪಲ್ಲ. ನಿಮ್ಮ ದೃಷ್ಟಿಕೋನವೇ ವಿಭಿನ್ನ. ಈ ಜೂನ್ ತಿಂಗಳಲ್ಲಿ ಗ್ರಹಗಳ ಚಲನೆ ನಿಮ್ಮ ಮನಸ್ಸಿನೊಳಗೆ ಅಸ್ಪಷ್ಟತೆಯಂತೆ ನಿಧಾನವಾಗಿ ದೂರ ಮಾಡಲಾರಂಭಿಸುತ್ತದೆ. ಇದುವರೆಗೆ ಮನಸ್ಸಿನೊಳಗೆ ಇದ್ದ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುವ ಸಮಯ ಆರಂಭವಾಗುತ್ತಿದೆ. ನೀವು ಬಹಳ ದಿನಗಳಿಂದ ಎದುರು ನೋಡುತ್ತಿದ್ದ ಒಂದು ಅವಕಾಶ ನಿಮ್ಮ ಜೀವನದ ಬಾಗಿಲು ತಟ್ಟಬಹುದು. ಜೂನ್ ಮೊದಲ ವಾರದಲ್ಲಿ ಸ್ವಲ್ಪ ಗೊಂದಲಗಳು ಇರಬಹುದು. ಮನಸ್ಸಿನಲ್ಲಿ ಅಸಹಜ ಒತ್ತಡ ಕಾಣಬಹುದು. ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆ ಅಗತ್ಯ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದೆ ಸಮಸ್ಯೆ ಉಂಟು ಮಾಡಬಹುದು. ಆದ್ದರಿಂದ ಸ್ವಲ್ಪ ತಾಳ್ಮೆ ಇಟ್ಟುಕೊಳ್ಳಿ. ಕೆಲವರು ಈ ಸಮಯದಲ್ಲಿ ಕೆಲಸದ ಒತ್ತಡ ಅನುಭವಿಸಬಹುದು. ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗಬಹುದು. ನೀವು ಎಲ್ಲವನ್ನೂ ಒಬ್ಬರೇ ನಿಭಾಯಿಸಬೇಕು ಎನ್ನುವ ಭಾವನೆ ಬರಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಕೆಲವೊಮ್ಮೆ ಸಮಯ ಕೇಳುವುದು ಶಕ್ತಿಯ ಒಂದು ಭಾಗವೇ. ಎರಡನೇ ವಾರದಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಆರಂಭವಾಗುತ್ತದೆ. ಕೆಲಸ ಮಾಡುತ್ತಿರುವವರಿಗೆ ಹೊಸ ಅವಕಾಶಗಳು ಕಾಣಿಸಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಚಾಲನೆ ಪಡೆಯಬಹುದು. ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡಿದ ಶ್ರಮಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಬಡ್ತಿ, ಹೊಸ ಜವಾಬ್ದಾರಿ ಅಥವಾ ಹೊಸ ಕೆಲಸದ ಅವಕಾಶ ಕೂಡ ಸಿಗಬಹುದು. ಇತ್ತೀಚೆಗೆ ನೀವು ಮಾಡಿದ ಪ್ರಯತ್ನಗಳು ಈಗ ಫಲ ಕೊಡಲಾರಂಭಿಸುತ್ತವೆ. ವ್ಯಾಪಾರ ಮಾಡುವವರಿಗೆ ಕೂಡ ಈ ಜೂನ್ ತಿಂಗಳು ಉತ್ತಮ ಸಮಯವಾಗಬಹುದು. ಹೊಸ ಯೋಜನೆಗಳು ಅಥವಾ ಹೊಸ ಸಂಪರ್ಕಗಳು ಲಾಭದ ದಾರಿಯನ್ನು ತೆರೆಯಬಹುದು. ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದಗಳು ಬರಬಹುದು. ಆದರೆ ಹಣದ ವಿಷಯದಲ್ಲಿ ತುಂಬಾ ದೊಡ್ಡ ಅಪಾಯ ತೆಗೆದುಕೊಳ್ಳಬೇಡಿ. ನಿಮ್ಮಲ್ಲಿ ಕೆಲವರು ಹೊಸ ವ್ಯವಹಾರ ಆರಂಭಿಸುವ ಯೋಚನೆ ಮಾಡಬಹುದು. ಆ ಯೋಚನೆ ಕೆಟ್ಟದ್ದಲ್ಲ, ಆದರೆ ಸಮಯ, ಹಣ ಮತ್ತು ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದುವರಿಯಿರಿ. ಹಣಕಾಸಿನ ದೃಷ್ಟಿಯಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶ ನೀಡಬಹುದು. ಹಳೆಯ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಕಾಣಬಹುದು, ಆದರೆ ಅನಗತ್ಯ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮಲ್ಲಿ ಕೆಲವರು ಬಹಳ ದಿನಗಳಿಂದ ಬಯಸಿದ ವಸ್ತುವೊಂದು ಖರೀದಿಸುವ ಸಾಧ್ಯತೆ ಇದೆ. ಆದರೆ ಒಂದು ವಿಷಯ ನೆನಪಿಡಿ, ಖುಷಿಗಾಗಿ ಮಾಡಿದ ಖರ್ಚು ಮತ್ತು ಅಗತ್ಯಕ್ಕಾಗಿ ಮಾಡಿದ ಖರ್ಚಿನ ನಡುವೆ ವ್ಯತ್ಯಾಸ ಇದೆ. ಕುಟುಂಬದ ವಿಷಯದಲ್ಲಿ ಕೆಲ ಅಚ್ಚರಿಯ ಬದಲಾವಣೆಗಳು ನಡೆಯಬಹುದು. ಮನೆಯವರ ಜೊತೆ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗಬಹುದು. ದೂರವಾದವರ ಜೊತೆ ಮತ್ತೆ ಹತ್ತಿರವಾಗುವ ಅವಕಾಶ ಸಿಗಬಹುದು. ಮನೆಯ ವಾತಾವರಣದಲ್ಲಿ ಸಂತಸದ ಸುದ್ದಿಗಳು ಕೇಳಿರಬಹುದು.
ಕೆಲವರಿಗೆ ಕುಟುಂಬದಲ್ಲಿ ಶುಭ ಕಾರ್ಯಗಳ ಸಾಧ್ಯತೆಯೂ ಇದೆ, ಆದರೆ ನಿಮ್ಮ ಮಾತುಗಳನ್ನು ಜಾಗೃತೆಯಿಂದ ಬಳಸಿ. ಕೆಲವೊಮ್ಮೆ ನಿಮ್ಮ ಮೌನವೇ ದೊಡ್ಡ ಪರಿಹಾರವಾಗಬಹುದು. ಕುಂಭರಾಶಿಯವರ ಒಂದು ವಿಶೇಷ ಗುಣ ಏನೆಂದರೆ ನೀವು ಯಾರಿಗೂ ಸುಲಭವಾಗಿ ನಿಮ್ಮ ಭಾವನೆ ಹೇಳುವುದಿಲ್ಲ. ಒಳಗೆ ಎಷ್ಟೇ ನೋವಿದ್ದರೂ ಹೊರಗೆ ಸಾಮಾನ್ಯವಾಗಿ ವರ್ತಿಸುತ್ತೀರಿ. ಆದರೆ ಈ ಅಭ್ಯಾಸ ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ಹೆಚ್ಚಿಸಬಹುದು. ಪ್ರೀತಿ ಜೀವನದ ಬಗ್ಗೆ ಮಾತನಾಡುವುದಾದರೆ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವ ವ್ಯಕ್ತಿಯ ಜೊತೆ ಸಂಬಂಧ ಸುಧಾರಿಸಬಹುದು. ಕೆಲವರಿಗೆ ಹೊಸ ಪರಿಚಯವೂ ಆಗಬಹುದು. ಆದರೆ ಭಾವನೆಗಳಿಂದಲೇ ನಿರ್ಧಾರ ತೆಗೆದುಕೊಳ್ಳದೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಈ ತಿಂಗಳಲ್ಲಿ ಹಳೆಯ ನೆನಪುಗಳು ಮತ್ತೆ ನಿಮ್ಮ ಮನಸ್ಸಿಗೆ ಬರಬಹುದು. ಹಳೆಯ ವ್ಯಕ್ತಿಗಳು ಮತ್ತೆ ಸಂಪರ್ಕಿಸಬಹುದು. ಕೆಲವರಿಗೆ ಇದು ಸಂತೋಷ ತರಬಹುದು, ಕೆಲವರಿಗೆ ಗೊಂದಲವೂ ತರಬಹುದು. ಈ ಸಮಯದಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಸಂಬಂಧಗಳನ್ನೇ ಆಯ್ಕೆ ಮಾಡಿ. ವಿದ್ಯಾರ್ಥಿಗಳಿಗೆ ಇದು ಗಮನ ಕೇಂದ್ರೀಕರಿಸುವ ಸಮಯ. ಓದಿನಲ್ಲಿ ಸ್ವಲ್ಪ ಹೆಚ್ಚು ಶ್ರಮ ಪಟ್ಟರೆ ಉತ್ತಮ ಫಲಿತಾಂಶ ಸಿಗಬಹುದು. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುವವರಿಗೆ ಇದು ಉತ್ತಮ ಸಮಯ. ನೀವು ಹಿಂದೆ ಅರ್ಥವಾಗದಿದ್ದ ವಿಷಯಗಳು ಈಗ ಸುಲಭವಾಗಿ ಅರ್ಥವಾಗಬಹುದು. ಆದರೆ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳು ಗಮನ ತಪ್ಪಿಸಬಹುದು. ಇನ್ನೂ 5 ನಿಮಿಷ ಎಂದು ಹಿಡಿದ ಮೊಬೈಲ್ 1 ಗಂಟೆ ಕಳೆಯುವ ಸಾಧ್ಯತೆ ಇದೆ. ಆದ್ದರಿಂದ ಸಮಯದ ಮೇಲೆ ನಿಯಂತ್ರಣ ಇರಲಿ. ಆರೋಗ್ಯದ ವಿಷಯದಲ್ಲಿ ದೇಹ ಕೊಡುವ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ನಿದ್ರೆಯ ಅಸಮತೋಲನ, ಆಯಾಸ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಕೆಲವರಿಗೆ ತಲೆನೋವು, ಬೆನ್ನು ನೋವು ಅಥವಾ ದೇಹದಲ್ಲಿ ಶಕ್ತಿ ಕಡಿಮೆಯಾಗುವ ಅನುಭವವಾಗಬಹುದು. ಹೆಚ್ಚು ಕೆಲಸ ಮಾಡಿ ದೇಹದ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಅದು ಪರಿಣಾಮ ತೋರಿಸಬಹುದು. ಧ್ಯಾನ, ಯೋಗ ಮತ್ತು ಬೆಳಗಿನ ನಡಿಗೆ ನಿಮ್ಮ ಮನಸ್ಸಿಗೂ ದೇಹಕ್ಕೂ ಒಳ್ಳೆಯ ಪರಿಣಾಮ ನೀಡಬಹುದು. ಕುಂಭರಾಶಿಯವರೇ, ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಜೀವನದಲ್ಲಿ ಪ್ರತಿಯೊಂದು ವಿಷಯ ನಿಮ್ಮ ಸಮಯಕ್ಕೆ ನಡೆಯುವುದಿಲ್ಲ. ಕೆಲವೊಮ್ಮೆ ಬ್ರಹ್ಮಾಂಡ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸಲು ಸ್ವಲ್ಪ ಕಾಯಿಸುತ್ತದೆ. ನೀವು ಈಗ ಅನುಭವಿಸುತ್ತಿರುವ ವಿಳಂಬವೇ ಮುಂದೆ ದೊಡ್ಡ ಆಶೀರ್ವಾದವಾಗಬಹುದು. ಈ ಜೂನ್ ತಿಂಗಳಲ್ಲಿ ನಿಮಗೆ ಹೊಸ ವ್ಯಕ್ತಿಯೊಬ್ಬರ ಪರಿಚಯವಾಗುವ ಸಾಧ್ಯತೆ ಇದೆ. ಅವರು ನಿಮ್ಮ ಜೀವನದ ಯೋಚನೆಗಳ ದಿಕ್ಕನ್ನೇ ಬದಲಾಯಿಸಬಹುದು. ಕೆಲವರಿಗೆ ದೂರ ಪ್ರಯಾಣದ ಸಾಧ್ಯತೆಗಳು ಕಾಣಿಸುತ್ತವೆ. ಆ ಪ್ರಯಾಣ ಕೆಲಸದ ಕಾರಣದಿಂದ ಇರಬಹುದು ಅಥವಾ ಕುಟುಂಬದ ಕಾರಣದಿಂದ ಇರಬಹುದು. ಈಗ ಜೂನ್ ತಿಂಗಳ ಅದೃಷ್ಟ ಮಾಹಿತಿ. ಲಕ್ಕಿ ನಂಬರ್ 4, 8, 11, 22. ಲಕ್ಕಿ ಕಲರ್ ಆಕಾಶ ನೀಲಿ, ನೇರಳೆ ಕಪ್ಪು. ಲಕ್ಕಿ ದಿನ ಶನಿವಾರ, ಬುಧವಾರ. ಅದೃಷ್ಟ ವಾರ 2ನೇ ವಾರ ಮತ್ತು 4ನೇ ವಾರ. ಶುಭ ದಿಕ್ಕು ಪಶ್ಚಿಮ. ಈ ತಿಂಗಳುಗಳಲ್ಲಿ ಪಾಲಿಸಬಹುದಾದ ಕೆಲವು ಸರಳ ಪರಿಣಾಮಗಳು. ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಹಿರಿಯರ ಆಶೀರ್ವಾದ ಪಡೆಯಿರಿ. ಪ್ರತಿದಿನ 10 ನಿಮಿಷ ಧ್ಯಾನ ಮಾಡಿ. ಓಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿ. ನಕಾರಾತ್ಮಕ ಯೋಚನೆಗಳಿಂದ ದೂರ ಇರಿ. ಬಡವರಿಗೆ ಆಹಾರ ದಾನ ಮಾಡಿ. ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ. ಕುಂಭರಾಶಿಯವರೇ, ನೀವು ಹಿಂದೆ ಬಿದ್ದ ಜಾಗದಿಂದಲೇ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಹೊಂದಿದ್ದೀರಿ. ಈ ಬಾರಿ ನೀವು ಕೇವಲ ಎದ್ದು ನಿಲ್ಲುವುದಿಲ್ಲ, ಇನ್ನಷ್ಟು ಅನುಭವ, ಜ್ಞಾನ ಮತ್ತು ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗುತ್ತೀರಿ. ನಿಮ್ಮ ಸಹನೆ ನಿಮ್ಮ ಶಕ್ತಿ, ನಿಮ್ಮ ಮೌನ ನಿಮ್ಮ ಉತ್ತರ. ನಿಮ್ಮ ಸಮಯ ನಿಧಾನವಾಗಿ ಬದಲಾಗುತ್ತಿದೆ. ಕೆಲವರು ನಿಮ್ಮನ್ನು ಕಡಿಮೆ ಎಂದಿರಬಹುದು, ಕೆಲವರು ನಿಮ್ಮ ಕನಸುಗಳ ಮೇಲೆ ನಕ್ಕಿರಬಹುದು. ಆದರೆ ಸಮಯ ಎಲ್ಲರಿಗೂ ಉತ್ತರ ಕೊಡುತ್ತದೆ. ನಿಮ್ಮನ್ನು ಕಡಿಮೆ ಅಂದವರು ನೋಡುತ್ತಿರಲಿ, ನಿಮ್ಮ ಯಶಸ್ಸು ಅವರ ಪ್ರಶ್ನೆಗಳಿಗೆ ಉತ್ತರವಾಗಲಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.